ಈ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಆಸ್ಪತ್ರೆ ಕಳೆದ 2 ದಶಕಗಳಿಂದ ಮಂಗಳೂರಿನ ಜನತೆಗೆ ಸುವ್ಯವಸ್ಥಿತ ಆರೋಗ್ಯ ಸೇವೆ ನೀಡುತ್ತಿದೆ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಆಸ್ಪತ್ರೆ ಭಾನುವಾರವೂ ಸೇರಿದಂತೆ ದಿನದ 24 ಗಂಟೆಯೂ ಹೊರರೋಗಿ ಸೇವೆಗಳು ಲಭ್ಯ. ದಿನಂಪ್ರತಿ ಸೂರ್ಯೋದಯ ಬೆಳಿಗ್ಗೆ 6 ರಿಂದ ಆರಂಭಿಸಿ ಸೂರ್ಯಾಸ್ತ ಸಂಜೆ 7 ಗಂಟೆಯವರೆಗೂ ಪಂಚಕರ್ಮ ಚಿಕಿತ್ಸೆಗಳು ಲಭ್ಯ. ಒಳರೋಗಿ ವಿಭಾಗ, ಕಾಸ್ಮೆಟಿಕ್ ಆಯುರ್ವೇದ, ವೆಲ್ನೆಸ್ ಪ್ಯಾಕೇಜ್, ಯೋಗ ತರಗತಿಗಳು, ಪೈಲ್ಸ್ ಕ್ಲಿನಿಕ್, ಫಿಸಿಯೋಥೆರಪಿ, ಕ್ಲಿನಿಕಲ್ ಲ್ಯಾಬೊರೇಟರಿ, ಫಾರ್ಮಸಿ ಮತ್ತು ಡಯಟ್ ಫುಡ್ ಕ್ಯಾಂಟೀನ್ನ ಮೂಲಕ ಸ್ನೇಹಮಯ ಸೇವೆ. ದಿನದ 24 ಗಂಟೆಯೂ ವೈಯಕ್ತಿಕ ಕಾಳಜಿಯುತ ನರ್ಸಿಂಗ್ ಕೇರ್ನ ಜೊತೆಗೆ ಪ್ರೈವೇಟ್ ಮತ್ತು ಜನರಲ್ 2 ವಿಭಾಗಗಳಲ್ಲಿ ಗುಣಮಟ್ಟದ ಸೇವೆ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಆಸ್ಪತ್ರೆ. ನಮಸ್ಕಾರ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಆಸ್ಪತ್ರೆ ಬಿಚೈ ಮಂಗಳೂರು ಇವರು ಅರ್ಪಿಸುವಂತಹ STM ಆಯುರ್ವೇದ ಅಮೃತ ಸಂಜೀವಿನಿ ನೇರ ಪ್ರಸಾದದ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಲಿಖಿತಾ ಪ್ರಜ್ವಲ್. ಇವತ್ತು ವಿಶ್ವ ಹೆಪಟೈಟಿಸ್ ದಿನ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಹೆಪಟೈಟಿಸ್ ಮತ್ತು ಲಿವರ್ನ ಸಮಸ್ಯೆಗಳ ಬಗ್ಗೆ ಮಾಹಿತಿನ ತಿಳ್ಕೊಳ್ಳಿಕ್ಕಿದ್ದೇವೆ. ಈ ಮಾಹಿತಿನ ನೀಡಲಿಕ್ಕೆ ನಮ್ಮ ಜೊತೆ ಉಡುಪಿಯ STM ಆಯುರ್ವೇದ ಕಾಲೇಜಿನ ಸಹ ಪ್ರಾಧ್ಯಾಪಕರು ಹಾಗೂ ಸಲಹೆಗಾರ ತಜ್ಞರಾಗಿರುವಂತಹ ಡಾಕ್ಟರ್ ವಿಜಯೇಂದ್ರ ಜಿ ಭಟ್ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಡಾಕ್ಟರ್, ಈಗ ಇವತ್ತು ಹೆಪಟೈಟಿಸ್ ದಿನ ಅಂತ ಹೇಳ್ತಾರೆ, ವಿಶ್ವ ಹೆಪಟೈಟಿಸ್ ದಿನ. ಈ ದಿನನ ಯಾಕೆ ಜುಲೈ 26ರಂದೇ ಆಚರಿಸ್ತಾರೆ? ಈ ದಿನದ ಮಹತ್ವ ಏನು ಅಂತ ಮೊದಲನೇದಾಗಿ ನಾವು ತಿಳ್ಕೊಳ್ಳೋದು. ಈಗ ಇದು ಪ್ರತಿ ದಿನ ಪ್ರತಿ ಕ್ಷಣವೂ ಕೂಡ ರೋಗಾಣುಗಳು ನಮ್ಮ ದೇಹವನ್ನು ಪ್ರವೇಶಿಸಲಿಕ್ಕೆ ಮತ್ತು ಸೋಂಕನ್ನು ಉತ್ಪಾದನೆ ಮಾಡಲಿಕ್ಕೆ, ಸೋಂಕನ್ನು ಹರಡಲಿಕ್ಕೆ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ರೋಗ ನಿರೋಧಕ ಶಕ್ತಿ ಚೆನ್ನಾಗಿರುವವರೆಗೆ ಯಾವುದೇ ರೀತಿಯ ಸೋಂಕುಗಳಾಗುವುದಿಲ್ಲ. ರೋಗ ನಿರೋಧಕ ಶಕ್ತಿ ಕಡಿಮೆ ಆದಾಗ ದೇಹದ ಯಾವುದಾದ್ರೂ ಒಂದು ಭಾಗಕ್ಕೆ ಸೋಂಕಾಗತ್ತೆ. ಸೋಂಕು ಅಥವಾ ಈ ಇನ್ಫೆಕ್ಷನ್ ಒಂದು ವೇಳೆ ಲಿವರಿಗಾದರೆ ಅದನ್ನು ಹೆಪಟೈಟಿಸ್ ಅಂತ ಹೇಳ್ತೇವೆ. ಹೆಪಟೈಟಿಸಲ್ಲಿ ಬೇರೆ ಅಂಗಗಳಿಗಾಗುವ ಇನ್ಫೆಕ್ಷನ್ಗಿಂತ ಯಾಕೆ ಮಹತ್ವ ಅಂತೇಳಿ ಅಂದರೆ, ಈ ಲಿವರ್ ಮಾಡುವ ಫಂಕ್ಷನ್ಗಳು ದೇಹದಲ್ಲಿ ಅದನ್ನು ತಿಳ್ಕೊಂಡ್ರೆ ಆವಾಗ ನಮಗೆ ಇದ್ರ ಮಹತ್ವ ಗೊತ್ತಾಗತ್ತೆ. ಅಂತಂದರೆ ನಾವು ಸೇವಿಸಿದ ಆಹಾರ ಜೀರ್ಣ ಆಗಲಿಕ್ಕೆ, ಜೀರ್ಣ ಆದ ಆಹಾರ ನಮ್ಮ ಅಂಗಾಂಗಗಳಿಗೆ ಸರಿಯಾದ ಪೋಷಣೆ ಆಗಲಿಕ್ಕೆ, ಅಂಗಾಂಗಗಳ ರಚನೆ ಆದ ಅಂಗಾಂಗಗಳ ಸರಿಯಾದ ಕಾರ್ಯಕ್ಷಮತೆಯನ್ನು ಮೇಂಟೈನ್ ಮಾಡೋದರಲ್ಲಿ, ಮತ್ತು ರಕ್ತ ಶುದ್ಧಿಗೆ, ಹಾಗೆಯೇ ರೋಗ ನಿರೋಧಕ ಶಕ್ತಿ ಇದನ್ನು ಸರಿಯಾಗಿ ನಿರ್ವಹಣೆ ಮಾಡೋದರಲ್ಲಿ, ಇದು ಎಲ್ಲದರಲ್ಲೂ ಕೂಡ ಲಿವರಿನ ಪಾತ್ರ ಬಹಳ ಮುಖ್ಯ. ಲಿವರ್ ಅನ್ನುವಂಥದ್ದು ಈಗ ಬೇರೆ ಅಂಗಗಳೆಲ್ಲ 1-2 ಕೆಲಸ ಮಾಡ್ಬೋದು. ಲಿವರ್ ಸಾಧಾರಣ ಎಲ್ಲ ಚಯಾಪಚಯ ಕ್ರಿಯೆಯಲ್ಲಿ ಅಂದರೆ 500ಕ್ಕೂ ಹೆಚ್ಚು ಕೆಲಸಗಳನ್ನು ಮಾಡುವಂಥ ಏಕೈಕ ಅಂಗ ಅದು. ಹಾಗಾಗಿ ಅದರ ಅನಾರೋಗ್ಯ ಉಂಟಾದಾಗ ಆ ಅನಾರೋಗ್ಯದ ತೀವ್ರತೆಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲಿಕ್ಕೋಸ್ಕರ 28 ಅಂದರೆ ನಾಡ್ದು ವರ್ಲ್ಡ್ ಹೆಪಟೈಟಿಸ್ ಡೇಯನ್ನು ಆಚರಿಸಲಾಗತ್ತೆ. ಜುಲೈ 26 ಪ್ರತಿ ವರ್ಷ ಜುಲೈ 26ಕ್ಕೆ ಹೆಪಟೈಟಿಸ್ ದಿನನ ಆಚರಿಸ್ತಾರೆ. ಡಾಕ್ಟರ್, ಈಗ ಹೆಪಟೈಟಿಸ್ನ ಏನು ಅಂತ ಹೇಳಿದ್ರಿ, ಆದರೆ ಅದು ಬರ್ಲಿಕ್ಕೆ ಕಾರಣಗಳು ಯಾವುದು? ಈಗ ಮುಖ್ಯವಾಗಿ ಒಂದು 3-4 ಕಾರಣಗಳನ್ನು ಇಲ್ಲಿ ಉಲ್ಲೇಖಿಸ್ಬೋದು. ಹೆಚ್ಚಾಗಿ ಹಿಂದಿನ ಕಾಲದಲ್ಲಿ ಒಂದು ಸ್ವಲ್ಪ ವರ್ಷದ ಹಿಂದುವರೆಗೂ ಕೂಡ ಲಿವರಿಗೆ ಸಂಬಂಧಪಟ್ಟ ಏನೇ ಕಾಯಿಲೆ ಬಂತು ಅಂತಂದರೆ ಅದು ಯೂಶ್ವಲಿ ಡ್ರಿಂಕ್ಸಿಂದಲೇ ಬರ್ತಾಯಿತ್ತು ಅನ್ನುವಂಥ ಒಂದು ಆ ಥರದ ಒಂದು ಇದಿತ್ತು. ಅಂದರೆ ಮದ್ಯಪಾನ ಮಾಡುವವರಿಗೆ ಲಿವರಿನ ಸಮಸ್ಯೆ ಜಾಸ್ತಿ ಅಂತ. ಮದ್ಯಪಾನನೂ ಒಂದು ಮುಖ್ಯವಾದ ಅಂಶ ಇಲ್ಲಿ. ಅದಲ್ಲದೆ ವಿಷಯುಕ್ತ ಆಹಾರ ಮತ್ತು ಎನ್ವಿರಾನ್ಮೆಂಟ್, ಇದರಲ್ಲಿ ಒಂದು ಸ್ಟಡೀಸ್ ಪ್ರಕಾರ ನಾವು ಸೇವಿಸುವ ಗಾಳಿಯಲ್ಲಿ ಕೂಡ ಕೆಲವೊಂದು ಜಿಯೋಗ್ರಫಿಕಲ್ ಏರಿಯಾದಲ್ಲಿ ಸಾಧಾರಣ 70,000 ರೋಗಾಣುಗಳು ಇರ್ತವೆ ಅಂತ ಅಂದಾಜಿಸಲಾಗಿದೆ. ಗಾಳಿ ನಾವು ಉಸಿರಾಡುವ ಗಾಳಿಯಲ್ಲಿ ಅದರಲ್ಲಿ 15,000ಕ್ಕೂ ಹೆಚ್ಚು ರೋಗಾಣುಗಳು ಲಿವರ್ಗೆ ತುಂಬ ಡ್ಯಾಮೇಜ್ ಮಾಡುವಂಥವು. ಇನ್ನು ಆಹಾರ ಅಂತ ತಗೊಂಡ್ರೆ ಅದರಲ್ಲಿ ಆಹಾರವನ್ನು ಬೆಳಿಲಿಕ್ಕೆ ಪೆಸ್ಟಿಸೈಡ್ ಯೂಸ್ ಮಾಡ್ತಾರೆ, ಅದು ಕೆಮಿಕಲ್. ಆಮೇಲೆ ಪ್ಯಾಕಿಂಗ್ ಮಾಡಲಿಕ್ಕೆ ಅಥವಾ ಪ್ರಿಸರ್ವೇಟಿವ್ ಯೂಸ್ ಮಾಡ್ತಾರೆ. ಇನ್ನು ಪಾಲಿಷ್ ಮಾಡೋದು ಅದು ಕೂಡ ಕೆಮಿಕಲ್ ಪ್ರೊಸೆಸಿಂಗ್.
ಇನ್ನು ಆಯಿಲನ್ನು ರಿಫೈನರಿ ಮಾಡಲಿಕ್ಕೆ ರಿಫೈನ್ಡ್ ಇದು ಅದಕ್ಕೂ ಕೂಡ ಅದು ಕೆಮಿಕಲಿ ಪ್ರೊಸೆಸ್ಡ್. ಹಾಗೆ ಕೆಮಿಕಲ್ ಯಾವುದು ನಮ್ಮ ಆಹಾರದ ಜೊತೆಗೆ ಒಂದಷ್ಟು ವಿಷಯುಕ್ತ ಕೆಮಿಕಲ್ ನಮ್ಮ ದೇಹದೊಳಗೆ ಸೇರ್ತಾ ಇದೆ. ಆಮೇಲೆ ಅದಲ್ಲದೆ ಇನ್ನು ಬೇರೆ ಔಷಧಿಗಳು, ಕೆಮಿಕಲ್ ಯುಕ್ತ ಔಷಧಿಗಳನ್ನು OTC ಅಂತ ಹೇಳ್ತೇವೆ, ಅಂದರೆ ಓವರ್ ದ ಕೌಂಟರ್, ವೈದ್ಯರು ಸಲಹೆ ಮಾಡಿದ್ದಕ್ಕಿಂತಲೂ ಜಾಸ್ತಿ ಪ್ರಮಾಣದಲ್ಲಿ ಇದನ್ನು ಔಷಧಿಯನ್ನು ಕಂಟಿನ್ಯೂಸ್ ಆಗಿ ತಗೊಳ್ಳೋರು ಇರ್ತಾರೆ. ಕೆಲವರು ತಲೆನೋವಿಗೆ ಕಂಟಿನ್ಯೂಸ್ ಆಗಿ ತಗೊಳ್ತಾರೆ, ಕೆಲವು ಜ್ವರಕ್ಕೆ, ಕೆಲವರು ಏನಾದರೂ ಎಲರ್ಜಿ ಇರೋದಕ್ಕೆ ಆ್ಯಂಟಿಬಯೋಟಿಕ್ಗಳು, ಈವನ್ ಡಯಾಬಿಟೀಸ್, ಹೈಪರ್ ಟೆನ್ಷನ್ ಇದರ ಮೆಡಿಸಿನ್ ಕೂಡ ಒಂದು ಅಳತೆ ಮೀರಿ ಕಂಟಿನ್ಯೂಸ್ ಆಗಿ ಜಾಸ್ತಿ ತಗೊಳ್ತಾ ಹೋದಾಗ ಅದರಿಂದ ಕೂಡ ಲಿವರ್ಗೆ ಸಮಸ್ಯೆ ಆಗುತ್ತೆ. ಅದಲ್ಲದೆ ದೇಹದ ಬೇರೆ ಅಂಗಕ್ಕೆ ಆದ ಸೋಂಕಿನಿಂದ, ಇನ್ಫೆಕ್ಷನ್ನಿಂದ ಅದು ಕೂಡ ಲಿವರಿಗೆ ಹರಡುವ ಸಾಧ್ಯತೆ ಇರುತ್ತೆ. ಅದು ಒಂದು ಕಾರಣ. ಬೇರೆ ಭಾಗಕ್ಕೆ ತೊಂದರೆ ಆದ್ರೂ ಕೂಡ ಅದು ಲಿವರಿಗೆ ಅದಕ್ಕೆ ಸ್ಪ್ರೆಡ್ ಆಗುವ ಸಾಧ್ಯತೆ ಇರುತ್ತೆ ದೇಹದಲ್ಲಿ ಸರಿಯಾದ ಚಿಕಿತ್ಸೆ ಆಗದೇ ಇದ್ದಾಗ. ಅದು ಒಂದು ಕಾರಣ. ಇನ್ನು ಕೊನೆಯದಾಗಿ ಬಹು ಮುಖ್ಯ ಕಾರಣ ಅಂದರೆ ಅದು ಇದು ವೈರಸ್ನಿಂದ ಹೆಪಟೈಟಿಸ್ ಆಗುವ ಸಾಧ್ಯತೆಗಳು ಬೇರೆ ಎಲ್ಲದಕ್ಕಿಂತ ಜಾಸ್ತಿ ಅಂತ ಅಂದಾಜಿಸಲಾಗಿದೆ. ತುಂಬಾ ಜನಕ್ಕೆ ಲಿವರ್ ಸಮಸ್ಯೆ ಬಂತು ಅಂತ ಹೇಳಿದ್ರೆ ಅವರನ್ನ ಕುಡ್ದು ಅಥವಾ ಮದ್ಯಪಾನ ಮಾಡಿದ್ರಿಂದ ಅಂತ ಹೇಳಿದ್ರೆ, ಅದಲ್ಲದೆ ಬೇರೆ ಕಾರಣಗಳು ತುಂಬಾ ಇದೆ. ಬೇರೆ ಕಾರಣದಲ್ಲಿ ಅದೇ ನಾನು ಹೇಳಿದಾಗೆ ಅವ್ರಿಗೆ ಗೊತ್ತಿಲ್ಲದೇನೆ ಇದೆಲ್ಲ ಕಾರಣಗಳು. ಮದ್ಯಪಾನ, ವಿಷ ಸೇವನೆ ಅಂದ್ರೆ ಕೆಮಿಕಲ್, ಮತ್ತೆ ಇದೆರಡು ಮೇನ್ ಆಗಿ ಲಿವರಿನ ಫಂಕ್ಷನಲ್ ಎಬಿಲಿಟಿಯನ್ನು ಕಡಿಮೆ ಮಾಡುತ್ತೆ. ಆವಾಗ ವೈರಾಣುವಿಗೆ ಅದರ ಮೇಲೆ ಅಟ್ಯಾಕ್ ಮಾಡುವ ಸಾಧ್ಯತೆಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಈಗ ಕಾರಣಗಳು ತಿಳ್ಕೊಂಡ್ವಿ. ಈಗ ತುಂಬಾ ಜನ ಹೆಪಟೈಟಿಸ್ A, B ಹಾಗೆಲ್ಲ ಹೇಳ್ತಾರೆ, ಇದರ ವಿಧಗಳೇನಾದ್ರೂ ಇದೆಯಾ? ಹೌದು, ಈಗ ವೈರಲ್ ಹೆಪಟೈಟಿಸ್ ಅಲ್ಲಿ ಮುಖ್ಯವಾಗಿ ಆ ಥರದ ವಿಧ ಇದೆ. ವೈರಲ್ ಹೆಪಟೈಟಿಸ್ ಮತ್ತು ನಾನ್ ವೈರಲ್ ಹೆಪಟೈಟಿಸ್ ಅಂತ. ನಾನ್ ವೈರಲ್ ಅಂದರೆ ನಾನು ಇವಾಗ ಹೇಳಿದ ಉಳಿದ ಕಾರಣಗಳು. ವೈರಲ್ ಹೆಪಟೈಟಿಸ್ ಅಲ್ಲಿ ಮುಖ್ಯವಾಗಿ 5 ವಿಧ ಇದೆ. ಅದರಲ್ಲಿ A, B, C, D ಮತ್ತು E ಅಂತ ಆ ಥರ ಕ್ಯಾಟಗರೈಸ್ ಮಾಡಿದ್ದಾರೆ. ಅದರಲ್ಲಿ 5 ವಿಧ ಇದೆ. ಆ 5 ವಿಧದಲ್ಲಿ ಹೆಪಟೈಟಿಸ್ B ಅನ್ನುವಂಥದ್ದು ತುಂಬ ಡೇಂಜರಸ್ಸು ಹೌದು, ತುಂಬ ಕಾಮನ್ ಕೂಡ ಹೌದು. ಇದರಲ್ಲಿ A ಮತ್ತು E ಅನ್ನುವಂಥದ್ದು ಮಲಿನ ಆಹಾರ, ಕಂಟಾಮಿನೇಟೆಡ್ ಫುಡ್ ಮತ್ತು ವಾಟರ್ ಇದರಿಂದನೇ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಉಳಿದಂತೆ B, C, D ಇವುಗಳು ನಮ್ಮ ದೇಹ ಸಂಪರ್ಕದಿಂದ, ಸೆಕ್ಷುವಲ್ ಇದರಿಂದ ಇರ್ಬೋದು, ಬ್ಲಡ್ ಕಾಂಟ್ಯಾಕ್ಟಿಂದ ಇರ್ಬೋದು, ಬಾಡಿ ಫ್ಲೂಯಿಡ್ ಅದರ ಕಾಂಟ್ಯಾಕ್ಟಿಂದಾಗಿ ಸ್ಪ್ರೆಡ್ ಆಗುವಂಥವು. ಹಾಗೆ ಸ್ಪ್ರೆಡ್ ಒಬ್ಬರಿಂದ ಒಬ್ಬರಿಗೆ ಅದರ ಕಾಂಟ್ಯಾಕ್ಟ್ ಆದಾಗ, ಬ್ಲಡ್ ಕಾಂಟ್ಯಾಕ್ಟ್ ಆದಾಗ ಹೌದು B ಆ ಥರ ಹರಡ್ತದೆ. ಈಗ ಲಕ್ಷಣಗಳು, ಈಗ ಮೈನ್ ಹೆಪಟೈಟಿಸ್ ಇದೆ ಅಂತ ಒಬ್ಬ ವ್ಯಕ್ತಿಗೆ ಗೊತ್ತಾಗಬೇಕಾದ್ರೆ ಆ ಲಕ್ಷಣಗಳು ಅವರಿಗೆ ಗೊತ್ತಾಗಬೇಕು ಅಥವಾ ಅವ್ರ ಒಟ್ಟಿಗೆ ಇದ್ದವ್ರಿಗೆ ಗೊತ್ತಾಗಬೇಕಲ್ಲ, ಅದರ ಮುಖ್ಯ ಲಕ್ಷಣಗಳು ಯಾವ? ಮುಖ್ಯ ಲಕ್ಷಣ ಅಂತಂದರೆ ಇವಾಗ ಹೆಪಟೈಟಿಸಿನ ಅದು ಎಲ್ಲ ಫಂಕ್ಷನನ್ನು ಮೇಂಟೈನ್ ಮಾಡೋ ಒಂದು ಅಂಗ ಆದದ್ರಿಂದ ಅದು ಅವರಿಗೆ ಮುಖ್ಯವಾಗಿ ಹಸಿವೆ ಕಡಿಮೆ ಆಗುತ್ತೆ, ಆಮೇಲೆ ವಿಪರೀತ ಸುಸ್ತಿರುತ್ತೆ, ಅದಲ್ಲದೆ ಜಾಂಡಿಸ್ ಆಗುತ್ತೆ, ಮತ್ತು ಅಂಗಾಂಗಗಳಲ್ಲಿ, ಗಂಟುಗಳಲ್ಲಿ ಎಲ್ಲ ಕಡೆ ವಿಪರೀತ ನೋವಿರುತ್ತೆ, ಹೊಟ್ಟೆಯಲ್ಲಿ ನೋವು ಕಾಣಿಸುತ್ತೆ. ಈ ಎಲ್ಲ ಸೂಚನೆಗಳು ಬಂದಾಗ ಜಾಂಡಿಸ್ ಕೂಡ ಡೆವಲಪ್ ಆಯಿತು ಅಂದರೆ ಅದು ಪೊಟೆನ್ಷಿಯಲಿ ಎಫೆಕ್ಟ್ ಆಗಿದೆ ಅಂತ ಅರ್ಥ. ಮೊದಲನೇದಾಗಿ ಅವರಿಗೆ ಹಸಿವು ಕಮ್ಮಿ ಆಗುವಂಥದ್ದು, ಹೌದು ಹೌದು, ಅದು ಪ್ರಿಲಿಮಿನರಿ ಫಸ್ಟ್ ಕಾಣಿಸ್ಕೊಳ್ಳುವಂಥ ಲಕ್ಷಣ ಹಸಿವೆ ಕಡಿಮೆ ಆಗೋದು, ಅದ್ರ ಜೊತೆಯಲ್ಲಿ ವಿಪರೀತ ಸುಸ್ತಾಗುವಂಥದ್ದು. ಈಗ ನೀವು ಹೇಳಿದ್ರಲ್ಲ ಇದು ಕಾಮಾಲೆ ರೋಗ ಅಥವಾ ಜಾಂಡಿಸ್ ಕೂಡ ಬರ್ಬೋದು ಅಂತ. ಈ ಲಿವರ್ಗೆ ಸಂಬಂಧಪಟ್ಟ ಕಾಯಿಲೆಗಳೇ ಹೆಪಟೈಟಿಸ್ ಮತ್ತೆ ಕಾಮಾಲೆ ಅಲ್ಲ. ಈಗ ಕಾಮಾಲೆ ಅಂದ್ರೆ ಏನು ಅಥವಾ ಜಾಂಡಿಸ್ ಅಂದ್ರೆ ಏನು? ಜಾಂಡಿಸ್ ಅಂದ್ರೆ ನಾವು ಮುಖ್ಯವಾಗಿ ಅದನ್ನ ಗುರುತಿಸೋದು ಹೇಗೆ ಅಂದ್ರೆ ಯೆಲ್ಲೋ ಕಲರ್, ಹಳದಿ ಬಣ್ಣ ಸ್ಕಿನ್ ಅಲ್ಲಿ ಕಾಣುತ್ತೆ, ಚರ್ಮದಲ್ಲಿ, ಬಕಲ್ ಕ್ಯಾವಿಟಿಯಲ್ಲಿ ಮ್ಯೂಕಸ್ ಅಂತೇಳಿ ಹೇಳ್ತೇವೆ, ಬಾಯಿಯ ಒಳಗಡೆ, ಮುಖ್ಯವಾಗಿ ಕಣ್ಣಲ್ಲಿ ಮತ್ತು ಮೂತ್ರ ಮತ್ತು ಮಲದಲ್ಲಿ, ಇದಿಷ್ಟು 5 ಕಡೆಯಲ್ಲಿ ಹಳದಿ ಬಣ್ಣಕ್ಕೆ ಟರ್ನ್ ಆಗುತ್ತೆ. ಅದನ್ನು ನಾವು ಜಾಂಡಿಸ್ ಅಂತ ಹೇಳ್ತೇವೆ. ಈ ಜಾಂಡಿಸಲ್ಲೂ ಕೂಡ ಮುಖ್ಯವಾಗಿ 3 ಕಾರಣದಿಂದ ಆಗ್ಬೋದು. ಅದು ವಿಪರೀತ ರಕ್ತದ ನಾಶದಿಂದೂ ಆಗತ್ತೆ, ಅಥವಾ ಲಿವರಿನ ಬೇರೆ ಬೇರೆ ಡಿಸೀಸಿಂದ ಕೂಡ ಜಾಂಡಿಸ್ ಬರುತ್ತೆ. ಅದೇ ಜಾಂಡಿಸ್ ಎಲ್ಲ ಡಿಸೀಸಿನ ಒಂದು ಮುಖ್ಯ ಲಕ್ಷಣ ಕೂಡ ಹೌದು. ಹಾಗೆ ಬೇರೆ ಬೇರೆ ಡಿಸೀಸ್ ಅಂತೇಳಿ ಹೇಳುವಾಗ ಈಗ ಕಾಮನೆಸ್ಟ್ ಕಾಣ್ತಾ ಇರೋದು ಫ್ಯಾಟಿ ಲಿವರ್ ಡಿಸೀಸ್ ಅಂತ. ಫ್ಯಾಟಿ ಲಿವರ್ ಡಿಸೀಸ್ ಅಂತಂದರೆ ದೇಹದಲ್ಲಿ ಕೊಬ್ಬಿನಂಶ ತುಂಬ ಜಾಸ್ತಿ ಆದಾಗ ಆ ಕೊಬ್ಬಿನಂಶ
ಅದು ದೇಹದ ಬೇರೆ ಬೇರೆ ಭಾಗಗಳಲ್ಲಿ ಡಿಪಾಸಿಟ್ ಆಗ್ಲಿಕ್ಕೆ ಶುರುವಾಗ್ತದೆ. ತೂಕ ಜಾಸ್ತಿ ಇರೋರಿಗೆ ಅದು ಹಾಗೇನಿಲ್ಲ, ಅದರಲ್ಲಿ ಸ್ಯಾಚುರೇಟೆಡ್ ಅನ್ಸ್ಯಾಚುರೇಟೆಡ್ ಕೊಬ್ಬುಗಳೆಲ್ಲ ಇರ್ತವೆ, ಬೇರೆ ಬೇರೆ ಟೈಪಿನ ಕೊಬ್ಬುಗಳಿದ್ದಾವೆ. ಕೊಬ್ಬಿನಂಶ ಜಾಸ್ತಿ ಆದಾಗ ಅದು ಕೆಲವರಲ್ಲಿ ಕಾಣುವ ಹಾಗೆ ದೇಹದ ತೂಕನೇ ಜಾಸ್ತಿ ಆಗ್ಬೋದು, ಇನ್ನು ಕೆಲವರಲ್ಲಿ ಕಾಣದ ಹಾಗೆ ಬರೀ ಬ್ಲಡ್ಡಲ್ಲಿ ಮಾತ್ರ ಟ್ರೈಗ್ಲಿಸರೈಡ್ಸ್ ಅಂತ ಹೇಳ್ತೇವೆ, ಅದು ಜಾಸ್ತಿ ಆದಾಗ ಅದು ಲಿವರ್ ಸೆಲ್ ಮೇಲೆ ಅದು ಡಿಪಾಸಿಟ್ ಆಗಲಿಕ್ಕೆ ಶುರುವಾಗುತ್ತೆ. ದೇಹದ ಬೇರೆ ಬೇರೆ ಭಾಗಗಳ ಅಂಗಾಂಗಗಳ ಸೆಲ್ಗಳಲ್ಲಿ ಅದೊಂದು ಟೆಂಡೆನ್ಸಿ ಇರುತ್ತೆ ಫ್ಯಾಟ್ ಡಿಪೋಸಿಷನ್ ಇದ್ದು. ಅದರಲ್ಲಿ ಹೈಯೆಸ್ಟ್ ಟೆಂಡೆನ್ಸಿ ಇರೋದು ಲಿವರಲ್ಲಿ. ಅದು ಬಿಟ್ಟು ನೆಕ್ಸ್ಟು ಕಿಡ್ನಿ, ಕಣ್ಣಿನ ಇದರಲ್ಲಿ, ಹಾಗೆ ಬೋನ್ ಮ್ಯಾರೋ ಇದರಲ್ಲೆಲ್ಲ ಡಿಪಾಸಿಟ್ ಆಗ್ತಾ ಹೋಗುತ್ತೆ. ದೇಹದ ಎಲ್ಲ ಇದು ಸೆಲ್ಗಳಲ್ಲಿ ಕೂಡ ಈ ಫ್ಯಾಟ್ ಡಿಪಾಸಿಟ್ ಆದಾಗ ಅದನ್ನು ಮೆಟಬಾಲಿಕ್ ಡಿಸಾರ್ಡರ್ ಅಂತ ಹೇಳ್ತೇವೆ. ಈ ಮೆಟಬಾಲಿಕ್ ಡಿಸಾರ್ಡರ್ ಮತ್ತು ಈ ಲಿವರ್ ಡಿಸಾರ್ಡರ್ಗಳು ಹ್ಯಾಂಡ್ ಇನ್ ಹ್ಯಾಂಡು ಪ್ಯಾರಲಲ್ ಆಗಿ ಹೋಗ್ತವೆ. ಹಾಗೆ ಒಂದು ಬಂದಿದೆ ಅಂತ ಆದಾಗ ಇನ್ನೊಂದನ್ನು ಚೆಕ್ ಮಾಡಿದರೆ ಮಾತ್ರ ಗೊತ್ತಾಗುತ್ತೆ. ಇಲ್ಲಾಂದರೆ ಫ್ಯಾಟಿ ಲಿವರ್ ಆ್ಯಸಿಡ್ ಸಾಧಾರಣ ಈಗ ಹೆಪಟೈಟಿಸ್ ಸಾಧಾರಣ ಪ್ರತಿ 4 ಜನರಲ್ಲಿ ಒಬ್ಬರಿಗೆ ಇದೆ ಅಂತೇಳಿ ಅಂದಾಜಿಸಲಾಗಿದೆ. ಹಾಗೆಯೇ ಫ್ಯಾಟಿ ಲಿವರು ಕೂಡ 4 ಜನರಲ್ಲಿ ಒಬ್ಬರಿಗಿದೆ. ಆದರೆ ಅದರದ್ದು ಏನು ಲಕ್ಷಣಗಳು ಇಲ್ಲದೆ ಇರೋದ್ರಿಂದ ಹೆಚ್ಚಿನ 90% ಜನರಲ್ಲಿ ಅದು ಡಿಟೆಕ್ಟ್ ಆಗದೆ ಹೋಗುತ್ತೆ. ಈಗ ಎಲ್ಲ ಹೆಪಟೈಟಿಸ್ ಕೂಡ ಅಥವಾ ಎಲ್ಲ ಜಾಂಡಿಸ್ ಕೂಡ ಹೆಪಟೈಟಿಸ್ ಆಗ್ಬೋದಾ? ಎಲ್ಲ ಜಾಂಡಿಸ್ಗಳು ಹೆಪಟೈಟಿಸ್ ಅಲ್ಲ, ಆದರೆ ಹೆಪಟೈಟಿಸ್ನಲ್ಲಿ ಒಂದು ಪ್ರಿಲಿಮಿನರಿ ಸಿಂಪ್ಟಮ್ ಅದು ಜಾಂಡಿಸ್. ಜಾಂಡಿಸಿಗೆ ಕಾರಣ ಈ ಫ್ಯಾಟಿ ಲಿವರ್ ಇರ್ಬೋದು, ಅಥವಾ ನೆಕ್ಸ್ಟ್ ಫೈಬ್ರೋಸಿಸ್ ಅನ್ನುವ ನೆಕ್ಸ್ಟ್ ಅಂತ ಹೋಗುತ್ತೆ, ಅಥವಾ ಸಿರೋಸಿಸ್ ಅಂತ ಹೋಗುತ್ತೆ, ಅಥವಾ ಕ್ಯಾನ್ಸರ್ ಹೋಗ್ಬೋದು. ಇದು ಎಲ್ಲದರಲ್ಲೂ ಪ್ರಿಲಿಮಿನರಿಯಲ್ಲಿ ಒಂದು ಸಲ ಜಾಂಡಿಸ್ ಬಂದು ಹೋಗುತ್ತೆ. ಅದಕ್ಕೆ ಚಿಕಿತ್ಸೆ ಆದಾಗ ಜಾಂಡಿಸ್ ಅಂಶ ಕಾಣದೇ ಇದ್ದರೂ ಕೂಡ ಲಿವರ್ಗೆ ಆಗುವ ಡ್ಯಾಮೇಜ್ ಕಂಟಿನ್ಯೂ ಆಗುವ ಸಾಧ್ಯತೆಗಳು ಇರ್ತವೆ. ಇದೀಗ ಸಾಮಾನ್ಯವಾಗಿ ಒಂದು ಏಜ್ ಅಂತ ಇರುತ್ತಾ? ಇದೇ ಏಜ್ ಗ್ರೂಪ್ನವರಿಗೆ ಜಾಸ್ತಿ ಇಲ್ಲ, ಹಾಗೇನಿಲ್ಲ. ಮುಂಚೆ ಅದು ಸಾಧಾರಣ ಮಿಡ್ ಏಜ್ ಅಡಲ್ಟ್ಸಲ್ಲಿ ಅಂತೇಳಿತ್ತು. ಈಗ ಚಿಕ್ಕ ಮಕ್ಕಳಲ್ಲೂ ಕೂಡ ಫ್ಯಾಟಿ ಲಿವರ್ ಆ್ಯಸಿಡ್ ಕಾಣಿಸ್ತಾ ಇದೆ, ಟ್ರೈಗ್ಲಿಸರೈಡ್ಸ್ ಹೈ ಆಗ್ತಾ ಇದೆ. ಕೊಬ್ಬಿನಂಶ ಅದು ಮುಖ್ಯವಾಗಿ ಜೀವನ ಶೈಲಿಯಿಂದ ಬರುವಂಥದ್ದಾದ್ದರಿಂದ ಆಹಾರ ಮತ್ತು ಜೀವನ ಶೈಲಿಯಿಂದಾಗಿ ಚಿಕ್ಕ ಮಕ್ಕಳಲ್ಲೂ ಕೂಡ ಈಗ ಕಾಣಿಸ್ಕೊಳ್ತಾ ಇದೆ. ಓಕೆ, ಈ ಹೆಪಟೈಟಿಸ್ಗೆ ನೀವು ಯಾವ ರೀತಿ ಟ್ರೀಟ್ಮೆಂಟ್ನ ಕೊಡ್ತೀರಾ? ಅಥವಾ ಅವ್ರು ಬಂದಾಗ ನಿಮ್ಮ ಹತ್ರ ಒಂದು ಮಾಹಿತಿನ ತಿಳ್ಕೊಳ್ಳಿಕ್ಕೆ ಹೀಗೆ ಹಾಗೆ ಲಕ್ಷಣಗಳನ್ನು ಇಟ್ಕೊಂಡು ಬರ್ತಾರಲ್ಲ, ಅವರಿಗೆ ಯಾವ ರೀತಿಯಾದಂಥ ಚಿಕಿತ್ಸೆ ಕ್ರಮಗಳು? ಈಗ ಕಾಂಟೆಂಪ್ರರಿ ಸೈನ್ಸ್ ಅಥವಾ ಮಾಡರ್ನ್ ಮೆಡಿಸಿನಲ್ಲಿ ಅದನ್ನು ಲಾಕ್ಷಣಿಕ ಚಿಕಿತ್ಸೆ ಮೂಲಕ ಅದನ್ನು ಚಿಕಿತ್ಸೆ ಮಾಡ್ತಾರೆ. ಅದರಲ್ಲಿ ಹೆಪಟೈಟಿಸ್ ಒಂದು ವೇಳೆ ಲಿವರಿಂದ ಬಂದಿದ್ದರೆ ಆ್ಯಂಟಿವೈರಲ್ ಅಥವಾ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಟಿಬಯೋಟಿಕ್ಸ್, ಇನ್ನು ಸಿಂಪ್ಟಮ್ಯಾಟಿಕಲಿ ಕೆಲವೊಂದಷ್ಟು NSAID ಮೆಡಿಸಿನ್ ಅಂತ ಹೇಳ್ತೇವೆ, ಅಂಥವುಗಳನ್ನು ಕೊಡೋದ್ರ ಮೂಲಕ ತಕ್ಕ ಮಟ್ಟಿಗೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕಾಗತ್ತೆ. ಆದರೂ ಕೂಡ ನಾನು ಈ ಹಿಂದೆ ಹೇಳಿದ ಹಾಗೆ ಕೆಮಿಕಲಿ ಪ್ರಿಪೇರ್ಡ್ ಎಲ್ಲ ಮೆಡಿಸಿನ್ಗಳು ಕೂಡ ಲಿವರ್ಗೆ ಒಂದಷ್ಟು ಡ್ಯಾಮೇಜ್ ಆಗುತ್ತೆ. ಹಾಗಾಗಿ ಲಿವರನ್ನು ಟ್ರೀಟ್ಮೆಂಟ್ ಮಾಡೋದರಲ್ಲಿ ಒಂದಷ್ಟು ಲಿಮಿಟೇಷನ್ ಇದೆ. ಆದರೆ ಆಯುರ್ವೇದ ಚಿಕಿತ್ಸೆಯಲ್ಲಿ ಅದು ನಾವು ಹರ್ಬಲ್ಲಿಂದ ನ್ಯಾಚುರಲ್ ಟ್ರೀಟ್ಮೆಂಟ್ ಮಾಡೋದ್ರಿಂದ ಪ್ರತಿಯೊಂದು ನಮ್ಮ ದ್ರವ್ಯಗಳು ಕೂಡ ಲಿವರನ್ನು ಎನ್ಹ್ಯಾನ್ಸ್ ಮಾಡ್ತವೆ. ಎಸ್ಪೆಷಲಿ ಲಿವರ್ ಫಂಕ್ಷನನ್ನು ಇಂಪ್ರೂವ್ ಮಾಡುವಂಥ, ಲಿವರನ್ನು ಅದರ ಚೈತನ್ಯವನ್ನು ಪುನಃ ಬರುವ ಹಾಗೆ ಮಾಡುವಂಥ ಅನೇಕ ಔಷಧಿಗಳು ಆಯುರ್ವೇದದಲ್ಲಿ ತುಂಬ ಚೆನ್ನಾಗಿ ಹೇಳಲ್ಪಟ್ಟಿವೆ. ಅದು ಪ್ರಾಕ್ಟೀಸಲ್ಲೂ ಕೂಡ ತುಂಬ ಚೆನ್ನಾಗಿ ರಿಸಲ್ಟ್ ಬರ್ತಾ ಇದೆ. ಈಗ ಇದೆಲ್ಲ ಸಮಸ್ಯೆಗಳಿಗೆ ಸರಿಯಾದ ಟೈಮ್ನಲ್ಲಿ ಅವ್ರು ಬಂದು ಟ್ರೀಟ್ಮೆಂಟ್ ತಗೊಳ್ಳದೇ ಇದ್ದಾಗ ಆ ಟೈಮ್ ಆಗ ಏನು ತೊಂದರೆಗಳಾಗ್ಬೋದು? ಕೆಲವರು ಅಂದ್ರೆ ಏನೋ ಬಂದಿದ್ದು ಅವ್ರದ್ದು ಮನೆ ಮದ್ದುಗಳನ್ನ ಮಾಡ್ಕೊಂಡೇ ಇದು ಮಾಡ್ತಾರಲ್ವ, ನೆಗ್ಲೆಕ್ಟ್ ಮಾಡ್ತಾರೆ, ಅಂಥವರಿಗೆ ಮುಂದೆ ತೊಂದರೆ. ಈಗ ಸಿದ್ಧೌಷಧಿಗೂ ನಮ್ಮ ಆಯುರ್ವೇದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಸಿದ್ಧೌಷಧಿಯಲ್ಲಿ ಕೂಡ ಟ್ರೀಟ್ಮೆಂಟ್ ಮಾಡ್ತಾರೆ, ಒಂದಷ್ಟು ಕಾಮಲಕ್ಕೆ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ. ಬಟ್ ಆಯುರ್ವೇದದಲ್ಲಿ ನಮ್ಮಲ್ಲಿ SDM ಆಯುರ್ವೇದ ಕಾಲೇಜ್ ಮತ್ತು ಹಾಸ್ಪಿಟಲ್ ರಿಸರ್ಚ್ ಸೆಂಟರ್ ಮಂಗಳೂರಲ್ಲೂ ಹಾಸ್ಪಿಟಲ್ ಇದೆ. ನಮ್ಮಲ್ಲಿ ಟೀಚಿಂಗ್ ಫ್ಯಾಕಲ್ಟಿ ಇದ್ದು ಎಲ್ಲ ರೀತಿಯ ಅಂದರೆ ಮಲ್ಟಿ ಡಿಸಿಪ್ಲಿನರಿ ಆ್ಯಂಗಲಿಂದ ನಾವು ಯೋಚನೆ ಮಾಡಿಬಿಟ್ಟು ಆಲ್ರೆಡಿ ಅವರಿಗೆ ಅಲೋಪತಿ ಟ್ರೀಟ್ಮೆಂಟ್ ಇದ್ದರೆ ಅದರ ಜೊತೆಗೆ ಪೂರಕವಾಗುವಂಥ ಆಯುರ್ವೇದ ಟ್ರೀಟ್ಮೆಂಟ್ ಯಾವುದು ಅಂಥದ್ದನ್ನೇ ಸಜೆಸ್ಟ್ ಮಾಡ್ತೇವೆ. ಇಲ್ಲ ಪ್ರಿಲಿಮಿನರಿ ಇದಕ್ಕೆ ಅರ್ಲಿ ಡಯಾಗ್ನೋಸಿಸ್ ಆದಾಗ ಆಯುರ್ವೇದ ಟ್ರೀಟ್ಮೆಂಟ್ ಮಾಡಿದಾಗ ಅವರಿಗೆ ಸಂಪೂರ್ಣ ಆರೋಗ್ಯ ಆಗುವ ಸಾಧ್ಯತೆಗಳು ಜಾಸ್ತಿ. ಈಗ ಹೆಪಟೈಟಿಸ್ ಅನ್ನುವಂಥದ್ದು ಅಪಾಯಕಾರಿ ಹೌದು, ಆದರೆ ಎಷ್ಟು ಅಪಾಯಕಾರಿ ಅಂದರೆ ಅದರಿಂದ ಜೀವ ಹೋಗುವಂಥ ಚಾನ್ಸಸ್ ತುಂಬ ಕಮ್ಮಿ. ಆದರೆ ಹೆಪಟೈಟಿಸ್ B ಅಲ್ಲಿ 25% ಜನರಿಗೆ ಜೀವಹಾನಿಯಾದ
ಅದು ಇದಿದೆ, ದಾಖಲೆಗಳಿದೆ. ದಾಖಲೆಗಳಿವೆ. ಓಕೆ, ಲಿವರ್ನ ಕಾಯಿಲೆಗಳು ಯೂಶಲಿ ಬರುವಂಥದ್ದು ಫುಡ್ಡಿಂದ ಹಾಗೆ, ಈಗ ಅದನ್ನು ಬರದಾಗೆ ತಡೆಗಟ್ಟುವಂಥ ಕ್ರಮಗಳು ಹೇಗೆ? ಮುಖ್ಯವಾಗಿ ಇದೊಂದು ಜೀವನ ಶೈಲಿಯ ಡಿಸೀಸ್ ಆದದ್ರಿಂದ ಜೀವನ ಶೈಲಿಯಲ್ಲಿ ಚೇಂಜಸ್ ಮಾಡದ ಹೊರತು ಇದರಲ್ಲಿ ಗುಣ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಜೀವನ ಶೈಲಿಯನ್ನು ಸರಿಯಾಗಿ ಮಾಡಿದರೆ ಅದು ಗುಣ ಆಗೋದು ಖಂಡಿತ. ಯಾಕೆ ಅಂದರೆ ಲಿವರ್ ಒಂದು ಭಾರಿ ಸ್ಪೆಷಲ್ ಅಂಗ. ಅದು ಅದರಲ್ಲಿ 30% ಲಿವರ್ ಉಳ್ಕೊಂಡ್ರೂ ಕೂಡ ಅದು ಸರಿಯಾಗಿ ಜೀವನ ಶೈಲಿಯ ಸಪೋರ್ಟಿವ್ ಆಗಿ ಮಾಡಿದರೆ ಮತ್ತು ಆಯುರ್ವೇದ ಚಿಕಿತ್ಸೆಯು ಚೆನ್ನಾಗಿ ಕೊಟ್ಟಾಗ ಅದು ಪುನಃ 100% ಡೆವಲಪ್ ಆಗುತ್ತೆ, ಅದು ಫಾಸ್ಟಾಗಿ. ಹಾಗಾಗಿ ಅದೊಂದು ಆ ಥರದ ಒಂದು ಮುಖ್ಯ ವಿಶೇಷ ಅಂಗ. ಹಾಗಾಗಿ ಎಲೋಪತಿ ಮಾಡರ್ನ್ ಸೈನ್ಸಲ್ಲಿ ಏನು ಮಾಡ್ತಾರೆ ಅಂದರೆ ಆ್ಯಂಟಿಬಯೋಟಿಕಲ್ಲಿ ಕವರ್ ಆಗದೇ ಇದ್ದಾಗ ಅವರು ಹೆಚ್ಚಿನ ಎಲ್ಲ ಲಿವರ್ ಸಂಬಂಧಪಟ್ಟ ಡಿಸೀಸ್ಗಳಲ್ಲಿ ಲಿವರ್ ಟ್ರಾನ್ಸ್ಪ್ಲಾಂಟೇಷನನ್ನೇ ಸಜೆಸ್ಟ್ ಮಾಡ್ತಾರೆ. ಟ್ರಾನ್ಸ್ಪ್ಲಾಂಟೇಷನ್ ಅಲ್ಲಿ ಒಂದಷ್ಟು ಲಿಮಿಟೇಷನ್ ಇದೆ, ಅದಕ್ಕೆ ಲೈಫ್ ಸ್ಟೈಲ್ ಚೇಂಜಸನ್ನೇ ಎಲ್ಲರೂ ಸಜೆಸ್ಟ್ ಮಾಡ್ತಾರೆ. ಜೀವನ ಶೈಲಿಯನ್ನು ಆಯುರ್ವೇದದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಅತ್ಯಂತ ಉತ್ತಮವಾಗಿ ಹೇಳಿರೋದು. ಹಾಗಾಗಿ ಪ್ರತಿದಿನ ಬೆಳಿಗ್ಗೆ ಏಳುವುದರಿಂದ ಹಿಡಿದು ಯಾವ ಆಹಾರವನ್ನು ಎಷ್ಟು ಸಮಯದಲ್ಲಿ ಎಷ್ಟು ಪ್ರಮಾಣದಲ್ಲಿ ತಗೊಳ್ಬೇಕು, ಹಾಗೆಯೇ ಲಿವರ್ ಇದು ಯಕೃತ್ತನ್ನು ಉತ್ತೇಜಿಸುವಂತಹ ಕೆಲವೊಂದು ಒಳ್ಳೆಯ ಔಷಧಿಗಳಿದ್ದಾವೆ, ಅದರ ಪ್ರಮಾಣವನ್ನು. ಯಾಕಂದರೆ ಈಗ ನಿಮಗೆ ಗೊತ್ತಿರ್ಬೋದು, ಬೇರೆ ದೇಶದ ಆಹಾರದ ಕ್ರಮಕ್ಕೂ ನಮ್ಮ ದೇಶದ ಆಹಾರ ಕ್ರಮಕ್ಕೂ ತುಂಬ ವ್ಯತ್ಯಾಸ ಇದೆ. ಎಲ್ಲ ಯುರೋಪಿಯನ್ ಕಂಟ್ರೀಸಿನ ಆಹಾರದಲ್ಲಿ ಅದರಲ್ಲಿ ಸ್ಪೈಸಿಸ್ ಬೇರೆ ಏನು ಬೇಡ, ಸ್ಪೈಸಿಸ್ ಅಂತ ತಗೊಂಡ್ರೆ ಅವರಲ್ಲಿ ತುಂಬ ಲಿಮಿಟೇಷನ್ ಇದೆ. ನಮ್ಮ ಸ್ಪೈಸಿಸ್ ತುಂಬ ವೈಡ್ ರೇಂಜ್, ಮತ್ತು ಎಲ್ಲ ಸ್ಪೈಸಿಸ್ಸು ಆ್ಯಂಟಿ ವೈರಲ್ ಪ್ರಾಪರ್ಟಿ ಇರುವಂಥದ್ದು ಮತ್ತು ಡಿಟಾಕ್ಸಿಫೈ ಕೆಪಾಸಿಟಿ ಇರುವಂಥ ಸ್ಪೆಸಿಫಿಕ್ ಸ್ಪೈಸಿಸನ್ನು ಮಾತ್ರ ತಗೊಂಡ್ಬಿಟ್ಟು ಭಾರತದಲ್ಲಿ ಆಹಾರ ಪದ್ಧತಿ ಡೆವಲಪ್ ಆಗಿದೆ. ಅದನ್ನು ಸಾವಿರಾರು ವರ್ಷದ ಹಿಂದೆ ಡೆವಲಪ್ ಮಾಡಿದ್ದು ಆಯುರ್ವೇದ ಜ್ಞಾನದಿಂದನೇ. ಹಾಗಾಗಿ ನಮ್ಮ ದೇಶದಲ್ಲಿರುವ ಪ್ರತಿಯೊಬ್ಬನು ಗೊತ್ತಿಲ್ಲದೇನೋ ಆಯುರ್ವೇದವನ್ನು ಫಾಲೋ ಮಾಡ್ತಾನೇ ಇದ್ದಾರೆ ಅವರ ಆಹಾರ ಪದ್ಧತಿಯಲ್ಲಿ. ಅದು ಯಾವಾಗ ಅದರಿಂದ ಹೊರಗಡೆ ಬಂದು ರೆಡಿ ಫುಡ್ ಐಟಮ್ಸ್, ಪ್ಯಾಕ್ಡ್ ಫುಡ್ ಐಟಮ್ಸ್, ಬೇಕರಿ ಐಟಮ್, ಮುಖ್ಯವಾಗಿ ಆಯಿಲಲ್ಲಿ ಫ್ರೈ ಮಾಡಿರುವಂಥದ್ದು, ಆಯಿಲಿನ ಅಂಶ ಜಾಸ್ತಿ ಇರುವಂಥ ಆಹಾರವನ್ನು ತಗೊಂಡಾಗ ಎಲ್ಲ ಕಾಯಿಲೆಗಳ ವಿಷಯ ಅಂತ ತಿಳ್ಕೊಂಡಾಗ ಕೂಡ ಇದೊಂದು ಆಯಿಲಿ ಫುಡ್ ಇದ್ದು ಅಥವಾ ಹೊರಗಡೆ ತಿನ್ನುವಂಥದ್ದು ಫುಡ್, ಜಂಕ್ ಫುಡ್ಗಳಿದ್ದು ಜಾಸ್ತಿ ಅದರದ್ದೇ. ಯಾಕೆ ಅಂದರೆ ನಾನು ಆವಾಗಲೇ ಹೇಳಿದ ಹಾಗೆ ಎಲ್ಲ ಚಯಾಪಚಯ ಕ್ರಿಯೆಗಳು ಅಥವಾ ಪ್ರತಿಯೊಂದು ದೇಹದ ಆ್ಯಕ್ಷನ್ಗಳು ಕೂಡ ಲಿವರ್ ಮೇಲೆ ಡಿಪೆಂಡ್ ಆಗಿದೆ. ಲಿವರಿಗೆ ಮೇಜರ್ ಥ್ರೆಟ್ ಇರೋದು ಕೆಮಿಕಲ್ ಮತ್ತು ಮುಖ್ಯವಾಗಿ ಈ ಕೊಬ್ಬು, ಇದು ಎರಡು. ಕೆಮಿಕಲ್ ಜಾಸ್ತಿ ಆದಾಗ, ಕೊಬ್ಬಿನಂಶ ಜಾಸ್ತಿ ಆದಾಗ ಲಿವರ್ ಎಫೆಕ್ಟ್ ಆಗುತ್ತೆ. ಲಿವರ್ ಎಫೆಕ್ಟ್ ಆದರೆ ಎಲ್ಲ ಅಂಗಾಂಗಗಳಿಗೆ ಸಂಬಂಧಪಟ್ಟ ಎಲ್ಲ ರೀತಿಯ ಡಿಸೀಸ್ ಬರುವ ಸಾಧ್ಯತೆಗಳು ಜಾಸ್ತಿ, ರೋಗ ನಿರೋಧಕ ಶಕ್ತಿಯು ಕಡಿಮೆ ಆಗುತ್ತೆ. ಈಗ ಲಿವರ್ ಕಾಯಿಲೆಗಳ ಬಗ್ಗೆ ತಿಳ್ಕೊಳ್ತಿರ್ಬೇಕಾದ್ರೆ ಲಿವರ್ ಸಿರೋಸಿಸ್ ಅಂತ ಒಂದಿದೆಯಲ್ಲ, ಅದು ಏನು ಅಥವಾ ಹೇಗೆ ಬರುತ್ತೆ, ಯಾಕೆ ಬರುತ್ತೆ? ಅದು ಲಿವರಿನ ಫಂಕ್ಷನಲ್ ಕೆಪಾಸಿಟಿ ತುಂಬ ಕಡಿಮೆಯಾಗಿ ಲಿವರ್ ಅನ್ನುವಂಥದ್ದು ಇನಿಷಿಯಲ್ ಲೆವೆಲಿನ ಡಿಸೀಸಲ್ಲಿ ಹೆಪಟೈಟಿಸ್ ಇರ್ಬೋದು, ಫ್ಯಾಟಿ ಲಿವರಲ್ಲಿರ್ಬೋದು, ಅಥವಾ ಫೈಬ್ರೋಸಿಸ್ ಕಂಡೀಷನ್ವರೆಗೂ ಕೂಡ ಅದು ಅದರ ಗಾತ್ರವನ್ನು ಆದಷ್ಟು ಹಿಗ್ಗಿಸಿಕೊಂಡು ಅದರ ಕಾರ್ಯಕ್ಷಮತೆಯನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಈ ಟಾಕ್ಸಿನ್ಸ್ಗಳು ನಮ್ಮ ದೇಹದಲ್ಲಿ ಜಾಸ್ತಿ ಆದಾಗ, ಅಂದರೆ ನಮ್ಮ ದೇಹಕ್ಕೆ ಹೊರಗಡೆಯಿಂದ ನಾನು ಆವಾಗಲೇ ಹೇಳಿದ ಹಾಗೆ ಉಸಿರಾಟದ ಮೂಲಕನೂ ಒಂದಷ್ಟು ಟಾಕ್ಸಿನ್ ಬರ್ತವೆ, ಆಹಾರದ ಮೂಲಕನೂ ಬರ್ತವೆ, ಔಷಧಿ ಮೂಲಕನೂ ಬರ್ತವೆ, ನಮ್ಮ ಚಟದಿಂದನೂ ಕೆಲವು, ಅಂದರೆ ಆಲ್ಕೋಹಾಲ್ ಇರ್ಬೋದು, ಸ್ಮೋಕಿಂಗ್ ಇರ್ಬೋದು, ಗುಟ್ಕಾ ಇರ್ಬೋದು, ಚಟದಿಂದಲೂ ಬರ್ತವೆ. ಇದೆಲ್ಲ ಅಲ್ಲದೆ ನಮ್ಮ ದೇಹದ ಚಯಾಪಚಯ ಕ್ರಿಯೆಯಿಂದಲೂ ಕೂಡ ಒಂದಷ್ಟು ಟಾಕ್ಸಿನ್ಸ್ಗಳು ಉತ್ಪತ್ತಿ ಆಗ್ತವೆ. ಅಮೋನಿಯಾ ಇರ್ಬೋದು, ಯೂರಿಕ್ ಆ್ಯಸಿಡ್ ಇರ್ಬೋದು, ಕೆಲವೊಂದಷ್ಟು ಟಾಕ್ಸಿನ್ಗಳು ದೇಹದಲ್ಲೂ ಉತ್ಪತ್ತಿ ಆಗ್ತವೆ. ಇದಿಷ್ಟನ್ನು ಕೂಡ ದೇಹದಲ್ಲಿ ಡಿಟಾಕ್ಸಿಫೈ ಮಾಡುವ ಮುಖ್ಯ ಅಂಗ ಅಂದರೆ ಲಿವರ್ ಒಂದೇ. ಇದರ ಲೆವೆಲ್ ಇದಕ್ಕೆ ಎಷ್ಟು ಸಾಧ್ಯ ಉಂಟು ಅದಕ್ಕಿಂತ ಜಾಸ್ತಿ ಟಾಕ್ಸಿನ್ಸ್ ದೇಹದಲ್ಲಿದ್ದಾಗ ಈ ಲಿವರ್ ಶ್ರಿಂಕ್ ಆಗ್ತಾ ಹೋಗುತ್ತೆ. ಅದರಲ್ಲಿ ಸ್ಕಾರ್ಸ್ ಆಗುತ್ತೆ, ಗಾಯಗಳಾಗಿ ದೇಹದ ಹೊರಗಡೆ ಗಾಯ ಆಗಿ ಗುಣ ಆಗುವಾಗ ಹೇಗೆ ಸ್ಕಾರ್ ಆಗುತ್ತಲ್ಲ, ಅದೇ ಥರ ಲಿವರಲ್ಲಿ ಆಗ್ತಾ ಬಂದ್ಬಿಟ್ಟು, ಹೌದು, ಅದು ಶ್ರಿಂಕ್ ಆಗ್ತಾ ಹೋಗಿ ತುಂಬ ಡ್ರೈ ಆಗಿ ಹೋಗುತ್ತೆ, ಫಂಕ್ಷನಲ್ ಎಬಿಲಿಟಿನ ಸಂಪೂರ್ಣ ಕಳೆದುಕೊಳ್ಳುತ್ತೆ. ಆ ಸ್ಟೇಜನ್ನು ಲಿವರ್ ಸಿರೋಸಿಸ್ ಅಂತೇಳಿ ಹೇಳ್ತೇವೆ. ಈ ಲಿವರ್ ಸಿರೋಸಿಸ್ ಅಂತ ಕೇಳೋಗ್ಲೇ ಭಯ ಆಗ್ತಿದೆ. ಅದಕ್ಕೆ ಯಾವ ರೀತಿಯಾದಂಥ ಚಿಕಿತ್ಸೆ ಅಥವಾ ಚಿಕಿತ್ಸೆ ಇದೆಯಾ ಅದಕ್ಕೆ? ಲಿವರ್ ಸಿರೋಸಿಸ್ಸಿಗೆ ಮಾಡರ್ನ್ನಲ್ಲಿ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಅಂತಲೇ ಹೇಳ್ತಾರೆ. ಬಟ್ ಆಯುರ್ವೇದದಲ್ಲಿ
ಈ ಮೊದಲೇ ಹೇಳಿದಾಗೆ ಲಿವರ್ ಒಂದು ಸ್ಪೆಷಲ್ ಅಂಗ, ಅದರ 30% ಇದ್ರೂ ಕೂಡ ಅದು ಪಿಕಪ್ ಆಗಲಿಕ್ಕೆ ಆಗುತ್ತೆ, ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವು ಕೊಡಬೇಕಾಗಿರೋದು ಬರೀ ಸಪೋರ್ಟಿವ್ ಮೆಡಿಸಿನ್ಸ್. ಸಪೋರ್ಟಿವ್ ಮೆಡಿಸಿನ್ಸ್ ಇರೋದು ಆಯುರ್ವೇದದ ಒಂದಷ್ಟು ಹರ್ಬ್ಸಲ್ಲಿ, ನ್ಯಾಚುರಲ್ ಹರ್ಬ್ಸಲ್ಲಿ ಲಿವರನ್ನು ಸಪೋರ್ಟ್ ಮಾಡುವಂಥ, ಅದರ ಚೈತನ್ಯವನ್ನು ಹೆಚ್ಚಿಸುವಂಥ ಅಂಶಗಳು ಹರ್ಬ್ಸಲ್ಲಿದೆ. ನಮ್ಮ ಗಿಡಮೂಲಿಕೆಯಿಂದ ಔಷಧಿಯನ್ನು ತಯಾರು ಮಾಡಿಕೊಟ್ಟಾಗ ಲಿವರಿನ ಎಲ್ಲ ಸಮಸ್ಯೆಗಳು, ಹಾಗೆ ಲಿವರಲ್ಲೂ ಸಿರೋಸಿಸಲ್ಲೂ ಕೂಡ ಈಗ ಅದರಲ್ಲಿ ಹಂತಗಳಿದ್ದಾವೆ. ಅದರ ಸಿರೋಸಿಸಿನ ಕೊನೆಯ ಹಂತಕ್ಕೆ ಹೋಗ್ತಾ ಹೋದ ಹಾಗೆ ಎಸೈಟಿಸ್ ಅಂತ ಹೊಟ್ಟೆಯಲ್ಲಿ ನೀರು ತುಂಬತ್ತೆ, ಆಮೇಲೆ ಭುಜದಲ್ಲಿ, ಹುಕ್ಕುಳಿನ ಸುತ್ತಮುತ್ತ, ದೇಹದ ಬೇರೆ ಬೇರೆ ಭಾಗದಲ್ಲಿ ಸ್ಪೈಡರ್ ನೇವಿ ಅಂದರೆ ಈ ಜೇಡರ ಬಲೆ ಆಕಾರದಲ್ಲಿ ರಕ್ತನಾಳಗಳು ಬರ್ತವೆ. ಆಮೇಲೆ ಕರುಳಿನಲ್ಲಿ ಮತ್ತು ಅನ್ನನಾಳಗಳಲ್ಲಿ ಕೂಡ ಒಂದಷ್ಟು ರಕ್ತನಾಳಗಳು ಉಬ್ಬುತ್ತಾ ಹೋಗ್ತವೆ. ಆವಾಗ ಅದು ರಪ್ಚರ್ ಆದರೆ ಬ್ಲಡ್ ವಾಮಿಟ್ ಆಗುತ್ತೆ, ರಕ್ತವಾಂತಿ ಆಗುತ್ತೆ. ಆಮೇಲೆ ಮಲದಲ್ಲೂ ಕೂಡ ರಕ್ತಸ್ರಾವ ಆಗ್ತಾ ಹೋಗುತ್ತೆ. ಅದೆಲ್ಲ ಆಲ್ಮೋಸ್ಟ್ ಲಾಸ್ಟ್ ಸ್ಟೇಜ್ ಸಿರೋಸಿಸ್ ಇದ್ದು. ವಾಂತಿ ಆಗುವಂಥದ್ದು, ಮಲದಲ್ಲಿ ಹೋಗುವಂಥದ್ದು ಲಾಸ್ಟ್ ಸ್ಟೇಜ್. ಹೌದು. ಅದಕ್ಕಿಂತ ಮುಂಚಿನ ಹಂತದಲ್ಲಿ ಬಂದಾಗ ಹೊಟ್ಟೆ ಎಲ್ಲ ದಪ್ಪ ಆಗುತ್ತೆ, ತುಂಬ ದೊಡ್ಡದಾಗತ್ತೆ. ಅದರಲ್ಲಿ ನರಗಳು ರಕ್ತನಾಳಗಳು ಕಾಣಿಸ್ತಾ ಇರ್ತವೆ. ದೇಹ ಸಪೂರ ಆಗುತ್ತೆ, ಬರೀ ಹೊಟ್ಟೆ ಮಾತ್ರ ದೊಡ್ಡದಾಗತ್ತೆ. ಅದನ್ನು ನಾವು ಆಯುರ್ವೇದದಲ್ಲಿ ಕುಂಭಕಾಮಲ ಅಂತ ಕರಿತೇವೆ. ಅದು ಕೊನೆಯ ಸ್ಟೇಜ್, ಅದು ಆಲ್ಮೋಸ್ಟ್ ಕೊನೆಯ ಸ್ಟೇಜ್. ಅಷ್ಟಾಗಿನೂ ಕೂಡ ಕುಂಭಕಾಮಲದಲ್ಲಿಯೂ ಕೂಡ ನಮ್ಮ SDM ಆಯುರ್ವೇದ ಆಸ್ಪತ್ರೆಯಲ್ಲಿ ಅನೇಕ ಜನ ಚಿಕಿತ್ಸೆ ತಗೊಂಡು ಉತ್ತಮ ಆದವರು ತುಂಬ ಜನ ಇದ್ದಾರೆ. ಅದು ಸರಿಯಾದ ಪ್ರಮಾಣದಲ್ಲಿ ಕೂಡ ನಿಮ್ಮಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಂಡು ಲಿವರ್ಗೆ ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ನಮ್ಮ ಆಸ್ಪತ್ರೆಯಲ್ಲಿ ಸಿಗತ್ತೆ. ಈ ಲಿವರ್ನ ಕಾಯಿಲೆಗಳಲ್ಲಿ ನೀವು ಹೇಳ್ತಾ ಇದ್ದೀರಾ ಆಯುರ್ವೇದದ್ದು ಎಷ್ಟು ಕೊಡುಗೆ ಇದೆ ಲಿವರ್ ಕಾಯಿಲೆ ಬಗ್ಗೆ ಅಂತ. ಅದನ್ನು ಸಂಪೂರ್ಣವಾಗಿ ಹೇಳೋದಾದ್ರೆ ಒಂದು ಲಿವರ್ ಕಾಯಿಲೆಗಳಲ್ಲಿ ಆಯುರ್ವೇದದ ಕೊಡುಗೆಗಳು ಏನು? ನಾನು ಈ ಮೊದಲೇ ಹೇಳಿದ ಹಾಗೆ ನಮ್ಮ ಆಹಾರ ಪದ್ಧತಿಯಿಂದ ಹಿಡಿದು, ನಮ್ಮ ಜೀವನ ಶೈಲಿಯಿಂದ ಹಿಡಿದು, ನಮ್ಮ ಆರೋಗ್ಯಕ್ಕೆ ಪ್ರತಿ ಹಂತದಲ್ಲೂ ಸಣ್ಣ ಕೊಡುಗೆಯನ್ನು ಕೊಡುವಂಥದ್ದನ್ನು ಕೂಡ ನಮ್ಮ ಸಾವಿರಾರು ವರ್ಷದ ಹಿಂದೆಯೇ ಆಯುರ್ವೇದದಲ್ಲಿ ಋಷಿಮುನಿಗಳು ಸ್ಪಷ್ಟವಾಗಿ ಬರೆದಿಟ್ಟಿದ್ದಾರೆ. ಅದರ ಬೇಸಿಸ್ ಮೇಲೆ ಈಗ ಆಯುರ್ವೇದ ನಾವು ಟ್ರೀಟ್ಮೆಂಟ್ ಮಾಡುವಂಥದ್ದು, ಅದೇ ಗಿಡಮೂಲಿಕೆಯಿಂದ ಟ್ರೀಟ್ಮೆಂಟ್ ಮಾಡುವಂಥದ್ದು. ಹಾಗಾಗಿ ನಾನು ಈ ಮೊದಲೇ ಹೇಳಿದಾಗೆ ದೇಹದ ಪ್ರತಿಯೊಂದು ಫಂಕ್ಷನಿಗೂ ಕೂಡ ಲಿವರಿನ ಅವಲಂಬಿತವಾಗಿರುತ್ತೆ. ಲಿವರನ್ನು ಎಲ್ಲವೂ ಅವಲಂಬಿತವಾಗಿರುತ್ತೆ. ಲಿವರನ್ನು ಎನ್ಹ್ಯಾನ್ಸ್ ಮಾಡೋದರಲ್ಲಿ ಆಯುರ್ವೇದದ ಪಾತ್ರ ತುಂಬ ದೊಡ್ಡದು. ನಮ್ಮಲ್ಲಿ ಓರಲ್ ಮೆಡಿಸಿನ್ಸ್ ಕ್ಯಾಟಗರಿನೇ ಇದೆ. ಇಲ್ಲ ಅಂದರೆ ಅಡ್ಮಿಷನ್ ಮಾಡ್ಕೊಂಡ್ಬಿಟ್ಟು ನಾವು ಚಿಕಿತ್ಸೆಯನ್ನು ಕೊಡ್ತೇವೆ. ಅದರಲ್ಲಿ ಅಡ್ಮಿಷನ್ ಆದಾಗ ಶೋಧನ ಥೆರಪಿ ಅಂತ ಮಾಡ್ತೇವೆ. ಅಡ್ಮಿಷನ್ ಆದವರಿಗೆ ಹೌದು, ಅದು ಅಡ್ಮಿಷನ್ ಮಾಡಿಕೊಂಡೇ ಮಾಡಬೇಕಾಗತ್ತೆ. ಈಗ ಫ್ಯಾಟಿ ಲಿವರ್ ನಾನು ಈಗ ಹೇಳಿದ ಹಾಗೆ 4ರಲ್ಲಿ ಒಬ್ಬರಿಗೆ ಬರ್ತಾ ಇದೆ. ಅದನ್ನು ಬಿಟ್ಟಾಗ ಅದು ನೆಕ್ಸ್ಟ್ ಸ್ಟೇಜಿಗೆ ಹೋಗಿಬಿಟ್ಟು ಫೈಬ್ರೋಸಿಸ್ ಆಗಿ, ಸಿರೋಸಿಸ್ ಆಗಿ, ಕೆಲವರಿಗೆ 1/3 ಅಥವಾ 1/4 ಪೀಪಲ್ಸ್ಗೆ ಕ್ಯಾನ್ಸರ್ ಆಗಿ ಕನ್ವರ್ಟ್ ಕೂಡ ಆಗ್ತಾ ಇದೆ. ಹಾಗಾಗಿ ಫ್ಯಾಟಿ ಲಿವರನ್ನು ಕೂಡ ನೆಗ್ಲೆಕ್ಟ್ ಮಾಡಬಾರ್ದು. ಒಂದೇ ಸಲ ಜಾಂಡಿಸ್ ಬಂದವರು ಕೂಡ ಎಲೋಪತಿ ಟ್ರೀಟ್ಮೆಂಟ್ ತಗೊಂಡವರು ಕೂಡ ಜಾಂಡಿಸ್ ಸಿಂಪ್ಟಮ್ಸ್ ಕಡಿಮೆ ಆಯಿತು ಅನ್ನೋ ಕಾರಣಕ್ಕೆ ಅದನ್ನು ಬಿಟ್ಟುಬಿಡಬಾರ್ದು. ಆಯುರ್ವೇದ ಚಿಕಿತ್ಸೆ ತಗೊಳ್ಬೇಕು. ಆಯುರ್ವೇದ ತಜ್ಞರ ಜೊತೆಗೆ ಸಲಹೆಯನ್ನು ತಗೊಂಡಾಗ ಅವರಿಗೆ ಆ ಹಂತದಿಂದ ನೆಕ್ಸ್ಟ್ ಯಾವ ಥರ ಅವರ ಬಾಡಿಯನ್ನು ಡಿಟಾಕ್ಸಿಫೈ ಮಾಡ್ಕೊಳ್ಬೋದು, ಲಿವರನ್ನು ಎನ್ಹ್ಯಾನ್ಸ್ ಮಾಡ್ಕೊಳ್ಬೋದು, ಅದ್ರ ಬಗ್ಗೆ ತಜ್ಞ ಆಯುರ್ವೇದ ವೈದ್ಯರಿಂದ ಸಲಹೆಯನ್ನು ಪಡ್ಕೊಂಡ್ಬಿಟ್ಟು OPD ಬೇಸಿಸಲ್ಲಿ ಅಥವಾ IP ಬೇಸಿಸಲ್ಲಿ ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಇಡೀ ಬಾಡಿ ಕೂಡ ಶುದ್ಧ ಆಗುತ್ತೆ, ರಕ್ತ ಶುದ್ಧಿ ಆಗುತ್ತೆ, ಹಾಗೆ ಲಿವರ್ ಕೂಡ ಕಂಪ್ಲೀಟ್ ಕ್ಲೆನ್ಸ್ ಆಗುತ್ತೆ. ಈ ಫ್ಯಾಟಿ ಡಿಪೋಸಿಷನ್ ಏನಿದೆ ಅದು ಕ್ಲಿಯರ್ ಆಗ್ತಾ ಹೋಗುತ್ತೆ. ಈಗ ಲಿವರ್ನ ಸಮಸ್ಯೆ ಇದ್ದ ಅಂತ ಒಬ್ಬ ವ್ಯಕ್ತಿ ಯಾವ ರೀತಿ ಜಾಗೃತಿಯನ್ನು ಮಾಡಬೇಕು? ಅವರಿಗೆ ಕಿವಿ ಮಾತು ನೀವು ಹೇಳೋದಾದರೆ ಏನು ಹೇಳ್ತೀರಾ? ಮುಖ್ಯವಾಗಿ ತುಂಬ ನಾವು ಪಿತ್ತಕರ ಆಹಾರ ವಿಹಾರ ಅಂತ ಹೇಳ್ತೇವೆ. ಅಂದರೆ ತುಂಬ ಉಪ್ಪು, ಹುಳಿ, ಖಾರ ಜಾಸ್ತಿ ಇರುವಂಥ ಆಹಾರವನ್ನು ಸಂಪೂರ್ಣವಾಗಿ ಬಿಡಬೇಕು. ಅದಲ್ಲದೆ ಪಥ್ಯದಲ್ಲಿ ಒಂದಷ್ಟು ಪಥ್ಯವನ್ನು ಫಾಲೋ ಮಾಡಬೇಕಾಗತ್ತೆ. ಹೆಸರು ಕಾಳು, ಮೆಂತೆ, ಕೆಲವೊಂದಷ್ಟು ಪಥ್ಯಗಳನ್ನು ಅವರ ಸ್ಟೇಜಿಗೆ ಅನುಗುಣವಾಗಿ ನಾವು ಸಜೆಸ್ಟ್ ಮಾಡ್ತೇವೆ. ಅದನ್ನು ಫಾಲೋ ಮಾಡಬೇಕು. ಮತ್ತು ಕೆಲವೊಂದಷ್ಟನ್ನು ಮಾಡಬಾರ್ದು ಅಂತಿರುತ್ತೆ. ಎಕ್ಸಸ್ ಹೀಟಿಗೆ ಎಕ್ಸ್ಪೋಜರ್ ಆಗೋದಿರ್ಬೋದು, ಅಥವಾ ಅತಿಯಾದ ನೀರನ್ನು ಕುಡಿಯೋದಿರ್ಬೋದು, ದ್ರವಾಹಾರವನ್ನು ವಿಪರೀತ ಕುಡಿಯೋದಿರ್ಬೋದು. ನೀರನ್ನು ಕುಡಿಯೋದು ತೊಂದರೆ ಇದೆ. ಅದು ಕೆಲವರು ಸಜೆಸ್ಟ್ ಮಾಡ್ತಾರೆ, ಕೆಲವೊಂದು ಕಂಡೀಷನಲ್ಲಿ ದಿನಕ್ಕೆ 4 ಲೀಟರ್ ನೀರು ಕುಡಿಬೇಕು. ಯಾವುದು ಕೂಡ ಅದಕ್ಕೆ
ಆ ಥರ ಹೋಗದೆ ತಜ್ಞ ವೈದ್ಯರ ಹತ್ರ ಸಲಹೆ ತಗೊಂಡೇ ಮಾಡಬೇಕು. ಯಾಕಂದರೆ ನಾವು ಮಿಕ್ಸಿಯಲ್ಲಿ ಯಾವುದಾದ್ರೂ ಒಂದು ಆಹಾರವನ್ನು ರುಬ್ಬುವಾಗ ಕೂಡ ವಿಪರೀತ ನೀರು ಹಾಕಿದರೆ ಅದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ದೇಹಕ್ಕೆ ಎಷ್ಟು ನೀರು ಬೇಕು ಅದು ಬಾಯಾರಿಕೆಯ ಮೂಲಕ ನಮಗೆ ಸಿಗ್ನಲ್ ಕೊಡ್ತದೆ. ಅದಕ್ಕೆ ಸರಿಯಾಗಿ ನೀರು ತಗೊಂಡ್ರೆ ಸಾಕು. 4 ಲೀಟರ್ ಅನ್ನುವಂಥದ್ದೇನು ಫಿಕ್ಸ್ಡ್ ಕ್ರೈಟೀರಿಯಾ ಅಲ್ಲ. ಕೆಲವರಿಗೆ 2 ಲೀಟರ್ ಸಾಕಾಗ್ಬೋದು, ಕೆಲವರಿಗೆ 2.5 ಲೀಟರ್ ಬೇಕಾಗ್ಬೋದು. ಅದು ಅವರ ದೇಹದ ಕಾನ್ಸ್ಟಿಟ್ಯೂಯೆನ್ಸಿ, ಅಂದರೆ ಅವರದ್ದು ನಾವು ದೇಹ ಪ್ರಕೃತಿ ಅಂತ ಕರಿತೇವೆ, ಅದರ ಮೇಲೆ ಬೇಸಿಸ್ ಆಗಿ ಅತಿ ನೀರು ಕುಡಿದ್ರೆ ಬೇಕಾದಷ್ಟು ತೊಂದರೆಗಳಾಗ್ತವೆ. ಯಾಕಂದರೆ ದೇಹದ ಒಳಗಡೆ ಹೊಟ್ಟೆಯ ಭಾಗದಲ್ಲಿ ಎಲ್ಲ ಆರ್ಗನ್ಗಳು ಕೂಡ ಹ್ಯಾಂಗಿಂಗಲ್ಲಿ ಇರ್ತವೆ. ಅಂದರೆ ಅದಕ್ಕೇನು ಭಾರಿ ಸ್ಟೆಬಲ್ ಇದಿಲ್ಲ. ನೀರು ಕುಡಿದ್ಬಿಟ್ಟು ಜಾಸ್ತಿ ನಡೆಯೋದ್ರಿಂದ ಅಥವಾ ಏನಾದರೂ ಕೆಲಸ ಮಾಡೋದ್ರಿಂದ ಬೇರೆ ಬೇರೆ ಕಾಯಿಲೆಗಳು ಬರ್ತವೆ. ನಾವೇನು ತಿಳ್ಕೊಂಡಿರ್ತೇವೆ ಅಂತ ನೀರು ಜಾಸ್ತಿ ಕುಡಿದಷ್ಟು ಆರೋಗ್ಯಕ್ಕೆ ಒಳ್ಳೆ. ಅಂದರೆ ನಮ್ಮ ಸೌತ್ ಕೇಂದ್ರದಲ್ಲಿ ಈ ಜಿಯೋಗ್ರಫಿಕಲ್ ಏರಿಯಾದಲ್ಲಿ ಸ್ವೆಟ್ ಜಾಸ್ತಿ ಹೋಗೋದ್ರಿಂದ ಬೇರೆ ಜಿಯೋಗ್ರಫಿಕಲ್ ಏರಿಯಾಕ್ಕಿಂತ ಇಲ್ಲಿ ನೀರು ಜಾಸ್ತಿ ಬೇಕು ಅನ್ನೋದು ನಿಜ. ಆದರೆ ಎಲ್ಲದಕ್ಕೂ ಒಂದು ಲಿಮಿಟೇಷನ್ ಇರುತ್ತೆ. ಬಾಯಾರಿಕೆಗೆ ಅನುಗುಣವಾಗಿ ನೀರು ಕುಡಿದಾಗ ಹೆಚ್ಚು ಆರೋಗ್ಯವನ್ನು ಪಡೀಲಿಕ್ಕೆ ಸಾಧ್ಯ ಇದೆ. ಈಗ ಅದಕ್ಕೆ ರೋಗಿಗಳಿಗೆ ಅವ್ರ ಟ್ರೀಟ್ಮೆಂಟ್ ಎಲ್ಲ ಆದ ಮೇಲೆ ಅವ್ರ ಪಥ್ಯಗಳನ್ನೆಲ್ಲ ಮಾಡಬೇಕು. ಆ ಪಥ್ಯಗಳು ಎಷ್ಟು ಟೈಮ್ವರೆಗೆ ಇರಬೇಕು ಅಥವಾ ಯಾವ ರೀತಿ? ಒಂದು ವೇಳೆ ಅವರು ಅದನ್ನು ನೆಗ್ಲೆಕ್ಟ್ ಮಾಡಿದಾಗ ಮತ್ತೆ ಅವರಿಗೆ ಆ ರೋಗಗಳು ಖಂಡಿತ ಸಾಧ್ಯತೆ ಇದೆ. ಇದೊಂದು ಜೀವನ ಶೈಲಿಯ ರೋಗ ಆದದ್ರಿಂದ ಯಾವಾಗ ಜೀವನ ಶೈಲಿಯಿಂದ ನಾವು ವಿಮುಕ್ತರಾಗ್ತೇವೆ ಆವಾಗ ನಮಗೆ ಮತ್ತೊಂದು ಡಿಸೀಸ್ ಬರ್ತದೆ. ಮತ್ತು 2ನೇ ಸಲ 3ನೇ ಸಲ ಬರುವಾಗ ಅದು ಇನ್ನೂ ಜಾಸ್ತಿ ಸಿವಿಯರ್ ಆಗಿಯೇ ಬರ್ತದೆ. ಟ್ರೀಟ್ಮೆಂಟ್ ಕೊಡೋದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾವು ಪಥ್ಯವನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡಲಿಕ್ಕೆ ಹೇಳ್ತೇವೆ. ಅಂದರೆ ಹೆಪಟೈಟಿಸ್ ಅಥವಾ ಇದರ ಕಾಯಿಲೆಗಳು, ಲಿವರ್ನ ಕಾಯಿಲೆಗಳು ಒಂದ್ಸಲ ಟ್ರೀಟ್ಮೆಂಟ್ ಆದಮೇಲೆ ಮತ್ತೆ ಅಟ್ಯಾಕ್ ಮಾಡುವಂಥ ಚಾನ್ಸಸ್ ಇದೆ. ಯಾವುದೇ ಡಿಸೀಸ್, ಒಂದು ಸಣ್ಣ ಜ್ವರ ಕೂಡ, ಎಲ್ಲ ಡಿಸೀಸಿಗೂ ಯಾವುದಕ್ಕೂ ಕೂಡ ಪರ್ಮನೆಂಟ್ ಸೊಲ್ಯೂಷನ್ ಅಂತ ಆಗಿದೆ, ನಮಗೆ ಪಥ್ಯ ಮಾಡಿದ್ದೇವೆ. ಹೌದು, ಯಾವುದಕ್ಕೂ ಪರ್ಮನೆಂಟ್ ಸೊಲ್ಯೂಷನ್ ಅಂತ ಇಲ್ಲವೇ ಇಲ್ಲ. ಈಗ ಹೆಪಟೈಟಿಸ್ ಬಿಗೆ ವ್ಯಾಕ್ಸಿನ್ ಇದೆ, ವ್ಯಾಕ್ಸಿನ್ ಇಫೆಕ್ಟಿವೇ ಇದೆ. ಹಾಗಂತ ಅದು ತಗೊಂಡ ಮೇಲೆ ಬರೋದೇ ಇಲ್ಲ ಅಂತಲ್ಲ. ಹಾಗಾಗಿ ಬೂಸ್ಟರ್ ಡೋಸ್ ಪುನಃ ಬೇಕಾಗತ್ತೆ. ಅಷ್ಟಾಗಿಯೂ ಕೂಡ ನಾವು ಪಥ್ಯವನ್ನು ಫಾಲೋ ಮಾಡದೇ ಇದ್ದರೆ, ನಮ್ಮ ಜೀವನ ಶೈಲಿಯಲ್ಲಿ ನಾವು ಆರೋಗ್ಯಕರ ಜೀವನ ಶೈಲಿಯಲ್ಲಿ ಇಲ್ಲದೇ ಇದ್ದರೆ ಬರೀ ಹೆಪಟೈಟಿಸ್ ಅಂತಲ್ಲ, ಯಾವುದೇ ರೀತಿಯ ಡಿಸೀಸು ಬರ್ಬೋದು. ಹಾಗೆ ಹೆಪಟೈಟಿಸ್ ಕೂಡ ಅಟ್ಯಾಕ್ ಆಗ್ಬೋದು. ಎಲ್ಲದು ನಮ್ಮ ರೋಗ ನಿರೋಧಕ ಶಕ್ತಿಯ ಮೇಲೇ ಡಿಪೆಂಡ್ ಆಗಿರುತ್ತೆ. ರೋಗ ನಿರೋಧಕ ಶಕ್ತಿಯನ್ನು ಉತ್ತಮಗೊಳಿಸುವ ಉತ್ತಮ ಚಿಕಿತ್ಸೆ ನಮ್ಮ ಆಯುರ್ವೇದದಲ್ಲಿ ಇದೆ. ಅಂದರೆ ನಾವು ಒಂದ್ಸಲ ಟ್ರೀಟ್ಮೆಂಟ್ ತಗೊಂಡಾದ್ಮೇಲೆ ಅದನ್ನ ನಮ್ಗೆ ನಾವು ನೆಗ್ಲೆಕ್ಟ್ ಮಾಡುವ ಹಾಗಿಲ್ಲ, ಮತ್ತೆ ಅದನ್ನ ಪಥ್ಯನ ಮಾಡ್ಕೊಂಡು ಜಾಗೃತರಾಗಿರ್ಬೇಕು ಅಂತ ಹೇಳ್ತಾ ಇದ್ದೀರಾ ಡಾಕ್ಟರ್. ಇಷ್ಟೊತ್ತು ನಾವು ಇದ್ರ ಬಗ್ಗೆ ಮಾಹಿತಿನ ತಿಳ್ಕೊಳ್ತಿದ್ವಿ, ಲಿವರ್ನ ಕಾಯಿಲೆಗಳ ಬಗ್ಗೆ. ಈಗ ಯಾರಿಗಾದ್ರೂ ಇಂಥ ಸಮಸ್ಯೆಗಳಿದ್ದಾಗ ಅವರಿಗೆ ಯಾವ ರೀತಿ ಎಲ್ಲಿ ಹೋಗ್ಬೇಕು ಟ್ರೀಟ್ಮೆಂಟಿಗೆ ಅಥವಾ ಯಾರನ್ನ ಕನ್ಸಲ್ಟ್ ಮಾಡಬೇಕು ಅಂತ ಗೊತ್ತಿರೋದಿಲ್ಲ. ಅಂಥವರಿಗೆ ನಿಮ್ಮ ಹತ್ರ ಬಂದು ಟ್ರೀಟ್ಮೆಂಟ್ ತಗೊಳ್ಬೇಕು ಅಂತ ಹೇಳಿದ್ರೆ ನೀವು ವಿಜಯ್ ಮಂಗಳೂರು ಅಂದರೆ KSRTC ಬಸ್ ನಿಲ್ದಾಣದ ಬಳಿ ಇರುವಂಥ STM ಆಯುರ್ವೇದ ಆಸ್ಪತ್ರೆಯಲ್ಲಿ ಸಿಗ್ತೀರಾ. ಆದರೆ ಯಾವ ಟೈಮಿಗೆ ಸಿಗ್ತೀರಾ, ಯಾವ ದಿವಸಗಳಲ್ಲಿ ಸಿಗ್ತೀರಾ ಅನ್ನುವಂಥ ಮಾಹಿತಿ. ವೀಕ್ ಡೇಸಲ್ಲಿ ಬೆಳಿಗ್ಗೆ 9ರಿಂದ ಸಾಯಂಕಾಲ 7:30ವರೆಗೂ ಅಲ್ಲಿ ತಜ್ಞ ವೈದ್ಯರಿಂದ ಸಲಹೆಯ ವ್ಯವಸ್ಥೆ ಇದೆ. ಆದಿತ್ಯವಾರ ಮತ್ತು ನ್ಯಾಷನಲ್ ಹಾಲಿಡೇಸ್ ದಿವಸ ಕೂಡ ಬರಬಹುದು ಅಲ್ಲಿಗೆ. ನಾವು ನಮ್ಮ ಮೇನ್ ಹಾಸ್ಪಿಟಲ್ ಉಡುಪಿಯಲ್ಲೂ ಇದೆ, ಅಲ್ಲಿಗೂ ಕೂಡ ಬರ್ಬೋದು. ಅಲ್ಲಿನ ಜನ ಅಲ್ಲಿಗೂ ಬರ್ಬೋದು, ಇಲ್ಲಿನವರು ಇಲ್ಲಿಗೂ ಬರ್ಬೋದು. ಹೌದು, ಇದರಲ್ಲಿ ಮುಖ್ಯವಾಗಿ ಏನಂದರೆ ಅದೇ ನಾನು ಹೇಳಿದ ಹಾಗೆ ಸೆಕೆಂಡ್ ಒಪಿನಿಯನ್ನಿಗೆ ಯಾವಾಗಲೂ ಆಯುರ್ವೇದ ತಜ್ಞರಿಂದ ಸಲಹೆ ತಗೊಳ್ಳೋದು ತುಂಬ ಅವಶ್ಯ. ಹೌದು, ರೋಗ ಸ್ಟಾರ್ಟ್ ಆಗೋಗ್ಲೇ ಯಾವುದೇ ಡಿಸೀಸ್ ಇರಲಿ, ಹೌದು ಯಾವುದೇ ರೋಗ ಇರಲಿ, ಎಸ್ಪೆಷಲಿ ಹೆಪಟೈಟಿಸ್ ಇರಲಿ ಅಥವಾ ಲಿವರಿನ ಯಾವುದೇ ರೋಗ ಇರಲಿ, ಇದರಲ್ಲೂ ಕೂಡ ಕ್ರಿಪ್ಟೋಜೆನಿಕ್ ಅಂತೇಳಿಯೂ ಒಂದು ಲಿವರ್ ಡಿಸೀಸ್ ಇದೆ. ಅಂದರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗೋದ್ರಿಂದಲೇ ಆಟೋಇಮ್ಯೂನಿಂದ ಬರುವಂಥದ್ದು. ಹಾಗೆ ಅದು ಎಲ್ಲದಕ್ಕೂ ಕೂಡ ನಮ್ಮಲ್ಲಿ ಆಲ್ರೆಡಿ ತಗೊಳ್ತಾ ಇರುವ ಎಲೋಪತಿ ಮೆಡಿಸಿನ್ಗೆ ಪೂರಕವಾಗಿಯೂ ಕೊಡುವಂಥದ್ದು ಅಥವಾ ಹೊಸದಾಗಿಯೇ ನಮ್ಮಲ್ಲಿ ಆಯುರ್ವೇದ ಮೆಡಿಸಿನ್ ಮಾಡಿ ಸಂಪೂರ್ಣ ಗುಣಮುಖವಾಗುವಂತಹ ಶೋಧನ ಥೆರಪಿಗಳು ಎಲ್ಲ ವ್ಯವಸ್ಥೆಗಳು ನಮ್ಮಲ್ಲಿ ಇದೆ. ಡಾಕ್ಟರ್, ಇಷ್ಟೊತ್ತು ಲಿವರ್ನ ಸಮಸ್ಯೆಗಳ ಬಗ್ಗೆ ಅದಕ್ಕೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತೀರಾ ಅಂತ ಅಥವಾ ರೋಗಿಗಳಿಗೆ ಕಿವಿ ಮಾತನ್ನು ಹೇಳಿ ಸಂಪೂರ್ಣ ಮಾಹಿತಿನ ಕೊಟ್ಟರೆ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು. ನೋಡಿದ್ರಲ್ಲ, ಇಷ್ಟೊತ್ತು ಲಿವರ್ನ ಸಮಸ್ಯೆಗಳ ಬಗ್ಗೆ ತಿಳ್ಕೊಳ್ತಿದ್ವಿ. ಈ ರೀತಿ ಸಮಸ್ಯೆಗಳು ನಿಮ್ಮಲ್ಲಿ ಇದ್ದಲ್ಲಿ ನೀವು ಕೂಡ ನಿಮ್ಮ ಅಂದರೆ ನಮ್ಮದು STM ಆಯುರ್ವೇದ ಆಸ್ಪತ್ರೆ ವಿಜಯ್ ಮಂಗಳೂರು ಅಂದರೆ KSRTC ಬಸ್ ನಿಲ್ದಾಣದ ಹತ್ತಿರದಲ್ಲೇ ಇದೆ. ಅಲ್ಲಿಗೆ ಹೋಗಿ ಭೇಟಿ ಮಾಡಿ ಮಾಹಿತಿನ ತಿಳ್ಕೊಬೋದು ಅಥವಾ ಟ್ರೀಟ್ಮೆಂಟ್ನ ತಗೊಳ್ಬೋದು. ಇಲ್ಲಾದರೆ 2224884ಗೆ ಕರೆ ಮಾಡಿ ನಿಮ್ಮ ಮಾಹಿತಿನ ತಿಳ್ಕೊಂಡು ಆಮೇಲೆ ಕೂಡ ಹೋಗಿ ನೀವು ಚಿಕಿತ್ಸೆಯನ್ನು ಪಡ್ಕೊಳ್ಬೋದು. ಓಕೆ, ಮುಂದಿನ ಅಮೃತ ಸಂಜೀವಿನಿ ಕಾರ್ಯಕ್ರಮದಲ್ಲಿ ಇನ್ನೊಂದು ಆರೋಗ್ಯ ಸಮಸ್ಯೆಗಳು ಮತ್ತು ಇನ್ನೊಬ್ಬ ವೈದ್ಯರೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ V4 ನ್ಯೂಸ್.
ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಆಸ್ಪತ್ರೆ ಕಳೆದ 2 ದಶಕಗಳಿಂದ ಮಂಗಳೂರಿನ ಜನತೆಗೆ ಸುವ್ಯವಸ್ಥಿತ ಆರೋಗ್ಯ ಸೇವೆ ನೀಡುತ್ತಿದೆ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಆಸ್ಪತ್ರೆ ಭಾನುವಾರವೂ ಸೇರಿದಂತೆ ದಿನದ 24 ಗಂಟೆಯೂ ಹೊರರೋಗಿ ಸೇವೆಗಳು ಲಭ್ಯ. ದಿನಂಪ್ರತಿ ಸೂರ್ಯೋದಯ ಬೆಳಿಗ್ಗೆ 6 ರಿಂದ ಆರಂಭಿಸಿ ಸೂರ್ಯಾಸ್ತ ಸಂಜೆ 7 ಗಂಟೆಯವರೆಗೂ ಪಂಚಕರ್ಮ ಚಿಕಿತ್ಸೆಗಳು ಲಭ್ಯ. ಒಳರೋಗಿ ವಿಭಾಗ, ಕಾಸ್ಮೆಟಿಕ್ ಆಯುರ್ವೇದ, ವೆಲ್ನೆಸ್ ಪ್ಯಾಕೇಜ್, ಯೋಗ ತರಗತಿಗಳು, ಪೈಲ್ಸ್ ಕ್ಲಿನಿಕ್, ಫಿಸಿಯೋಥೆರಪಿ, ಕ್ಲಿನಿಕಲ್ ಲ್ಯಾಬೊರೇಟರಿ, ಫಾರ್ಮಸಿ ಮತ್ತು ಡಯಟ್ ಫುಡ್ ಕ್ಯಾಂಟೀನ್ನ ಮೂಲಕ ಸ್ನೇಹಮಯ ಸೇವೆ. ದಿನದ 24 ಗಂಟೆಯೂ ವೈಯಕ್ತಿಕ ಕಾಳಜಿಯುತ ನರ್ಸಿಂಗ್ ಕೇರ್ನ ಜೊತೆಗೆ ಪ್ರೈವೇಟ್ ಮತ್ತು ಜನರಲ್ 2 ವಿಭಾಗಗಳಲ್ಲಿ ಗುಣಮಟ್ಟದ ಸೇವೆ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ